ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದ್ ಕಡೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ಬೆಂಕಿ ಹೊತ್ಕೊಂಡಿದ್ರೆ ಮತ್ತೊಂದ್ ಕಡೆ ಬಾಂಗ್ಲಾದೇಶದಲ್ಲಿ ಕೂಡ ಬೇರೆ ಇದ್ದೇ ರೀತಿಯ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇವೆ. ಬಾಂಗ್ಲಾದಲ್ಲಿ ಚುನಾವಣೆಗಳನ್ನ ನಡೆಸೋದಕ್ಕೆ ಅಲ್ಲಿನ ಆಡಳಿತಾಧಿಕಾರಿ ಯೂನಸ್ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ. ಸಂವಿಧಾನದ ತಿದ್ದುಪಡಿ ಹಾಗೂ ಇನ್ನಿತರ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದ ನಾನಾ ರಾಜಕೀಯ ಪಕ್ಷಗಳು ಯೂನಸ್ನ ಸನ್ನದಿಗೆ ಸಹಿ ಹಾಕಿವೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ 2 ದಿನಗಳ ಕಾಲ ಭಾರತದ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅಲ್ಲಿನ ಸೇನೆಯ ವಿವಿಧ ಅಧಿಕಾರಿಗಳನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅದರ ಬೆನ್ನಲ್ಲೇ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಬಾಂಗ್ಲಾ ಹಾಗೂ ಭಾರತದ ಗಡಿಯಲ್ಲಿನ 2 ಅತಿ ಪುರಾತನ ಏರ್ ಬೇಸ್ಗಳನ್ನು ಕೂಡ ನೋಡಿಕೊಂಡು ಬಂದಿರೋದು ಗೊತ್ತಾಗ್ತಾ ಇದೆ. ಇನ್ನು ಬಾಂಗ್ಲಾದ ಗಡಿ ದಾಟಿ ಬಂದಿದ್ದ 3 ಸ್ಮಗ್ಲರ್ಗಳನ್ನ ಭಾರತದ ತ್ರಿಪುರಾದಲ್ಲಿ ಸಾರ್ವಜನಿಕರೇ ಹೊಡೆದು ಕೊಂದಿರುವ ಘಟನೆ ಈಗ 2 ದೇಶಗಳ ನಡುವೆ ಮತ್ತೊಂದು ಸುತ್ತಿನ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಭಾರತದ ಪೂರ್ವ ಗಡಿಯಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ನೆರವು ಪಡ್ಕೊಂಡು ಭಾರತದ ವಿರುದ್ಧ ಒಂದಷ್ಟು ಕಿತಾಪತಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಬಾಂಗ್ಲಾದ ಯೂನಸ್ಗೆ ಈಗ ಹೊಸ ಕನ್ಫ್ಯೂಷನ್ಗಳು ಶುರುವಾಗಿವೆ. ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನ ಭಯಾನಕವಾಗಿ ಒದೆ ತಿಂದಿದ್ದು, ಈಗ ಅಮೆರಿಕದ ಮಾತು ಕೇಳಕೊಂಡು ಅನಗತ್ಯವಾಗಿ ಇಸ್ರೇಲ್ ಗಾಜಾ ವಿಷಯದಲ್ಲಿ ಮೂಗು ತೋರಿಸಿ ಕಟ್ಟರ್ ಮತೀಯವಾದಿಗಳ ಪ್ರತಿಭಟನೆಯನ್ನ ಎದುರಿಸ್ತಾ ಇರೋದು, ಹಾಗೆ ಆಫ್ಘಾನಿಸ್ತಾನ ಕೂಡ ಪಾಕಿಗಳನ್ನ ಕೆಡವು ಕಂಡು ಬಡಿತಾ ಇರೋದು, ಇದೆಲ್ಲವನ್ನ ನೋಡಿದ ನಂತರ ಯೂನಸ್ನ ಭಾರತ ವಿರೋಧಿ ಮಾತುಗಳು ಕಡಿಮೆ ಆಗಿವೆ. ಆತ ಬಾಂಗ್ಲಾದಲ್ಲಿ ಚುನಾವಣೆಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾನೆ. ಬಾಂಗ್ಲಾದಲ್ಲಿ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸುವ ಸನ್ನದೊಂದು ಸಿದ್ಧ ಆಗಿದ್ದು, ಅದಕ್ಕೆ ಬಾಂಗ್ಲಾದ ಪ್ರಮುಖ ಪಕ್ಷ BNP ಸಹಿ ಹಾಕಿದೆ. ಹಾಗೆ ಒಂದಷ್ಟು ಕಮ್ಯುನಿಸ್ಟ್ ಪಕ್ಷಗಳು, ಜಮಾತೆ ಇಸ್ಲಾಮಿ ಕೂಡ ಆ ಯೂನಸ್ ಚಾರ್ಟರ್ಗೆ ಸಹಿಯನ್ನು ಮಾಡಿವೆ. ಆದರೆ ಯೂನಸ್ ಆಶೀರ್ವಾದದ ಮೇರೆಗೆ ಅಲ್ಲಿ ರಚನೆಗೊಂಡಿರುವ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಈ ಸನ್ನದಿಗೆ ಸಹಿಯನ್ನು ಹಾಕಿಲ್ಲ. ಹಾಗೆ ಇದನ್ನು ವಿರೋಧಿಸಿ ಅಲ್ಲಿ ಪ್ರತಿಭಟನೆಗಳು ಕೂಡ ಈಗಾಗಲೇ ಶುರುವಾಗಿವೆ. ಯಾರು ಬಾಂಗ್ಲಾದೇಶದಲ್ಲಿ ಈ ಹಿಂದೆ ಹಸೀನಾ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಗಲಭೆಗಳನ್ನ ಮಾಡಿ ಪೊಲೀಸರ ಗೋಲಿಬಾರಲ್ಲಿ ಸಾವಿಗೀಡಾಗಿದ್ರು, ಅವರ ಕುಟುಂಬಸ್ಥರು ಮತ್ತು ಸಂಬಂಧಿಗಳು ನಾವು ಅಂತ ಹೇಳ್ಕೊಂಡು ಒಂದಷ್ಟು ಜನ ಢಾಕಾದಲ್ಲಿ ಬೀದಿಗಿಳಿದಿದ್ದಾರೆ. ಸರ್ಕಾರಿ ಕಟ್ಟಡಗಳ ಮೇಲೆ, ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಹಾಗೆ ಒಂದಷ್ಟು ಅಂಗಡಿಗಳಿಗೆ, ಪೊಲೀಸ್ ವಾಹನಗಳಿಗೆ, ಟೆಂಟ್ಗಳಿಗೆ ಬೆಂಕಿ ಹಚ್ಚೋ ಕೆಲಸ ಕೂಡ ಅಲ್ಲಿ ನಡೆದಿದೆ. ಇನ್ನು ಈ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ನಿಟ್ಟಲ್ಲಿ ಬಾಂಗ್ಲಾದೇಶದ ಪೊಲೀಸರು ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿದ್ದಾರೆ, ಸ್ಟನ್ ಗ್ರೆನೇಡ್ಗಳನ್ನ ಕೂಡ ಬಳಸಿದ್ದಾರೆ. ಗೆಳೆಯರೆ, ಇಲ್ಲಿ ಯಾರು ಹಸೀನಾ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿ ಈ ಯೂನಸ್ ನನ್ನ ಅಧಿಕಾರಕ್ಕೆ ತಗೊಂಡು ಬಂದ್ರೋ, ಈಗ ಅವರ ವಿರುದ್ಧವೇ ಯೂನಸ್ ಸರ್ಕಾರ ಬಂದೂಕುಗಳನ್ನ ಬಳಸೋದಕ್ಕೆ ಶುರು ಮಾಡಿದೆ. ಇಲ್ಲಿ ದೇಶ ಯಾವುದು ಬೇಕಾದ್ರೂ ಆಗಿರ್ಲಿ, ರಾಜಕೀಯ ಕಾರಣಗಳಿಗಾಗಿ ಗಲಭೆಗಳನ್ನು ಮಾಡಿಸಿ ಯಾರಾದರೂ ಅಧಿಕಾರಕ್ಕೆ ಬಂದರು ಅಂತ ಇಟ್ಕೊಳ್ಳಿ, ಅವರು ಕೂಡ ಶಾಂತಿಯುತವಾಗಿ ಆಡಳಿತ ನಡೆಸೋದಕ್ಕೇನು ಸಾಧ್ಯ ಆಗೋದಿಲ್ಲ. ಪೊಲೀಸರು ಹಾಗೂ ಕಾನೂನಿನ ಭಯ ಕಳ್ಕೊಂಡ ಮ್ಯಾಡ್ ಮಾಬ್ ಮತ್ತೆ ಮತ್ತೆ ಬೀದಿಗಿಳಿತಾ ಇರುತ್ತೆ. ಗಲಭೆಗಳ ಮೂಲಕ ಏನನ್ನ ಬೇಕಾದರೂ ಸಾಧಿಸಬಹುದು ಅಂತ ಯಾರಿಗಾದರೂ ಅನ್ನಿಸಿಬಿಟ್ರೆ ಅಂಥವರನ್ನ ತಡೆಯೋದು ಕಷ್ಟ ಆಗತ್ತೆ. ಬಾಂಗ್ಲಾದಲ್ಲಿ ಕೂಡ ಅದೇ ಆಗ್ತಾ ಇದೆ. ಅಲ್ಲಿ ಹಸೀನಾ ಸರ್ಕಾರವನ್ನ ಪದಚ್ಯುತಗೊಳಿಸಿ 1 ವರ್ಷ ಕಳೆದು ಹೋದ್ರೂ ಕೂಡ ಇನ್ನು ಗಲಭೆಗಳನ್ನ ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಆಗ ಯಾರು ಹಸೀನಾ ವಿರುದ್ಧ ಪ್ರತಿಭಟನೆ ಮಾಡಿದ್ರೋ ಅವೇ ತಳಿಗಳು ಈಗ ಯೂನಸ್ನ ಸುಧಾರಣಾ ಚಾರ್ಟರ್ ಅನ್ನ ಕೂಡ ವಿರೋಧಿಸ್ತಾ ಇವೆ. ಇನ್ನು ಈ ಯೂನಸ್ ಸುಧಾರಣೆಗಳನ್ನು ತರೋದಕ್ಕಾಗಿ ಅಲ್ಲಿನ ನಾನಾ ರಾಜಕೀಯ ಪಕ್ಷಗಳನ್ನ ಸೇರಿಸಿಕೊಂಡು ಒಂದು ತಂಡ ರಚನೆ ಮಾಡಿದ್ದ. ಅದರಲ್ಲಿ ಶೇಖ್ ಹಸೀನಾ ಅವರ ಪಕ್ಷ ಮತ್ತು ಅವರ ಸರ್ಕಾರವನ್ನು ಬೆಂಬಲಿಸಿದ್ದ ಪಕ್ಷಗಳಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಈಗಲೂ ಕೂಡ ಸನ್ನದಿಗೆ ಸಹಿ ಮಾಡಿರುವುದು BNP ಹಾಗೂ ಕೆಲ ಇಸ್ಲಾಮಿಕ್ ಮೂಲಭೂತವಾದಿ ಪಕ್ಷಗಳು ಮಾತ್ರ. ಇನ್ನು ಹೀಗೆ ಅಲ್ಲಿ ಚುನಾವಣೆ ಹಾಗೂ ಸುಧಾರಣೆಯ ಮಾತುಗಳು ಕೇಳಿ ಬರ್ತಾ ಇರುವಾಗಲೇ ತ್ರಿಪುರಾದಲ್ಲಿ 3 ಬಾಂಗ್ಲಾ ಸ್ಮಗ್ಲರ್ಗಳನ್ನ ಗ್ರಾಮಸ್ಥರೇ ಕೊಂದು ಹಾಕಿದ್ದಾರೆ. ಅಲ್ಲಿನ ಖೋವಾರಿ ಜಿಲ್ಲೆಯಲ್ಲಿನ ಬಿಡಿಯಾಬಿಲ್ ಅನ್ನೋ ಕಡೆ ಮೊನ್ನೆ 3 ಜನ ಹಳ್ಳಿಯೊಂದಕ್ಕೆ ಬರ್ತಾರೆ. ಅಲ್ಲಿ ದನಗಳನ್ನ ಕದಿಯೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಆ ದನಗಳ ಮಾಲೀಕನ ಕಣ್ಣಿಗೆ ಬೀಳ್ತಾರೆ. ಅವನಿಗೆ ಕಳ್ಳರನ್ನ ಪ್ರಶ್ನೆ ಮಾಡ್ತಾನೆ. ಅವರು ತಕ್ಷಣ ಮಾರಕ ಆಯುಧಗಳಿಂದ ಗ್ರಾಮಸ್ಥನ ಮೇಲೆ ದಾಳಿ ಮಾಡ್ತಾರೆ. ಆತ ಜೋರಾಗಿ ಕೂಗ್ಕೋತಾನೆ. ಅಕ್ಕಪಕ್ಕದ ಮನೆಗಳ ಜನ ಕೂಡ ಅಲ್ಲಿಗೆ ಬಂದು ಸೇರ್ತಾರೆ. ಈ ಕಳ್ಳರನ್ನ ಹಿಡ್ಕೋತಾರೆ. ಅವ್ರು ಯಾರು ಏನು ಅಂತ ವಿಚಾರಣೆ ಕೂಡ ಮಾಡ್ತಾರೆ. ಬಾಂಗ್ಲಾದೇಶಿಗಳಿವರು ಅನ್ನೋದು ಗೊತ್ತಾಗುತ್ತೆ. ಅವರು ಹಸುಗಳನ್ನ ಕದಿಯೋದಕ್ಕೆ ಬಂದಿದ್ರು ಮತ್ತು ತಮ್ಮ ಗ್ರಾಮದ ರೈತನೊಬ್ಬನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದು ಗ್ರಾಮಸ್ಥರ ಸಿಟ್ಟಿಗೆ ಕಾರಣ ಆಯ್ತು. ಆ 3 ಜನರನ್ನ ಅಲ್ಲವರು ಕಟ್ ಹಾಕಿದ್ರು. ಪೊಲೀಸರಿಗೆ ಮಾಹಿತಿ ಕೊಟ್ರು. ಪೊಲೀಸರಲ್ಲಿಗೆ ಬರೋ ಮೊದಲೇ ಅವರ ವಿಚಾರಣೆಯನ್ನ ಗ್ರಾಮಸ್ಥರೇ ಶುರು ಮಾಡಿಬಿಟ್ರು. ಜನ ಮೊದಲೇ ಸಿಟ್ಟಲ್ಲಿದ್ರು. ಆಗ ಅವರು ಮಾಡೋ ವಿಚಾರಣೆ ಅಂದ್ರೆ ಗೊತ್ತಲ್ಲ. ಅಲ್ಲಿ ಪೊಲೀಸರು ಬರೋ ಹೊತ್ತಿಗೆ
ಇಬ್ಬರು ಸತ್ತು ಬಿದ್ದಿದ್ರು, ಇನ್ನೊಬ್ಬ ಅರ್ಧ ಪ್ರಾಣದಲ್ಲಿದ್ದ. ಅವನನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತು, ಆದ್ರೆ ಅವನು ಕೂಡ ಅಲ್ಲಿ ಸಾವಿಗೀಡಾದ. ಇಷ್ಟಾದ್ಮೇಲೆ ಪೊಲೀಸರಲ್ಲೊಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡ್ರು. ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಂಗ್ಲಾದೇಶಕ್ಕೆ ಒಪ್ಪಿಸಿದ್ರು. ಇಷ್ಟಾದ ಕೂಡಲೇ ಬಾಂಗ್ಲಾದಿಂದ ಒಂದು ಪತ್ರಿಕಾ ಹೇಳಿಕೆ ಹೊರಬಂತು. ನಾವೀ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ಮಾನವ ಹಕ್ಕುಗಳ ನೇರ ಉಲ್ಲಂಘನೆ. ನಮ್ಮ ಪ್ರಜೆಗಳನ್ನ ಭಾರತ ಕೊಂದು ಹಾಕಿದೆ. ಈ ಬಗ್ಗೆ ಪ್ರಾಮಾಣಿಕ ಪಾರದರ್ಶಕ ತನಿಖೆ ನಡೀಬೇಕು. ನಾವು ನಮ್ಮ ನಾಗರಿಕರ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಹೇಳಿಕೆಯನ್ನ ಬಾಂಗ್ಲಾ ಬಿಡುಗಡೆ ಮಾಡ್ತು. ಅದರ ಬೆನ್ನಲ್ಲೇ ಭಾರತದ ವಿದೇಶಾಂಗ ಇಲಾಖೆ ಕೂಡ ಒಂದು ಪ್ರೆಸ್ ರಿಲೀಸ್ ಮಾಡ್ತು. ಅಕ್ಟೋಬರ್ 15ನೇ ತಾರೀಕು ಬಾಂಗ್ಲಾದ ಮೂವರು ಭಾರತದ ಹಳ್ಳಿಯೊಂದಕ್ಕೆ ಕಳ್ಳ ಮಾರ್ಗದ ಮೂಲಕ ಬಂದಿದ್ದಾರೆ. ಅವರು ನಮ್ಮ ನೆಲದಲ್ಲಿ ದನಗಳನ್ನ ಸ್ಮಗ್ಲ್ ಮಾಡೋದಕ್ಕೆ ಬಂದವರು. ಹಾಗೆ ಕಳವು ಮಾಡ್ತಾ ಜನರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ನಮ್ಮ ಪ್ರಜೆಯೊಬ್ಬನನ್ನ ಈ 3 ಜನ ಮಾರಕಾಸ್ತ್ರಗಳಿಂದ ಕೊಂದಿದ್ದಾರೆ. ಇಷ್ಟಾದ ನಂತರ ಗ್ರಾಮಸ್ಥರವರ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಇಬ್ಬರು ಸತ್ತು ಹೋಗಿದ್ರು. ಒಬ್ಬನನ್ನ ನಾವು ಆಸ್ಪತ್ರೆಗೆ ಸೇರಿಸಿದ್ವಿ, ಆಮೇಲೆ ಅವನೂ ಸತ್ತು ಹೋದ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಇಂಥ ಘಟನೆಗಳು ಮರುಕಳಿಸದ ಹಾಗೆ ಬಾಂಗ್ಲಾದೇಶ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು, ಒಳನುಸುಳುವಿಕೆಯನ್ನ ತಡೆಯಬೇಕು, ಗಡಿಯಲ್ಲಿ ಫೆನ್ಸಿಂಗ್ ಆಗಬೇಕು ಅಂತ ಭಾರತ ಹೇಳಿದೆ. ಸ್ನೇಹಿತರೆ, ಇತ್ತೀಚೆಗೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಯುಎಸ್ ಆಳ್ವಿಕೆ ಶುರುವಾದ ನಂತರ ಅಕ್ರಮ ವಲಸೆಗಳು, ಸ್ಮಗ್ಲಿಂಗ್ ನಂತಹ ಚಟುವಟಿಕೆಗಳು ಭಾರತದ ಗಡಿಯಲ್ಲಿ ವಿಪರೀತ ಆಗ್ತಾ ಇವೆ. ಭಾರತ ಮತ್ತು ಬಾಂಗ್ಲಾದ ನಡುವೆ 4096 ಕಿಲೋಮೀಟರ್ ಉದ್ದದ ಗಡಿ ಇದೆ. ಅದರಲ್ಲಿ 3145 ಕಿಲೋಮೀಟರ್ಗೆ ಈಗಾಗಲೇ ಬೇಲಿ ಹಾಕಲಾಗಿದೆ. ಇನ್ನು 952 ಕಿಲೋಮೀಟರ್ ಬೇಲಿ ಇಲ್ಲದೆ ಹಾಗೆ ಉಳ್ಕೊಂಡಿದೆ. ಇಲ್ಲಿ ಗಡಿ ಬೇಲಿ ಹಾಕೋದಿಕ್ಕೆ ಸಾಕಷ್ಟು ಸಮಸ್ಯೆಗಳಿವೆ. ಕೆಲ ಕಡೆಗಳಲ್ಲಿ ಗುಡ್ಡಗಾಡು ಪ್ರದೇಶ ಇದೆ, ಅಲ್ಲಿ ಸಮಸ್ಯೆಗಳಾಗ್ತಾ ಇವೆ. ಹಾಗೆ ಮತ್ತೆ ಕೆಲ ಕಡೆಗಳಲ್ಲಿ ಸ್ಥಳೀಯರು ಗಡಿ ಬೇಲಿಗೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ. ಅಲ್ಲಿ ಬೇಲಿ ಹಾಕಿದ ನಂತರ ಕೂಡ ಕ್ರೂಡ್ ಬಾಂಬುಗಳನ್ನು ಬಳಸಿ ಅವುಗಳನ್ನು ನಾಶ ಮಾಡೋ ಕೆಲಸವನ್ನ ಬಾಂಗ್ಲಾದ ಕಡೆಯ ಜನ ಮಾಡ್ತಾರೆ. ಮತ್ತೆ ಕೆಲ ಕಡೆಗಳಲ್ಲಿ ಬಾಂಗ್ಲಾ ಗಡಿ ಭದ್ರತಾ ಪಡೆ ಇಲ್ಲಿ ಬೇಲಿ ಹಾಕೋದಿಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದೆ. ಎರಡೂ ದೇಶಗಳ ನಡುವೆ ಬಫರ್ ಝೋನ್ ಅನ್ನೋದು ಇಲ್ಲದ ಕಾರಣ ಇಲ್ಲಿ ಬೇಲಿ ಹಾಕಿ ಬಂದೋಬಸ್ತು ಮಾಡ್ಕೊಳ್ಳೋದು ಸಮಸ್ಯೆ ಆಗ್ತಾ ಇದೆ. ಈ ಬೇಲಿ ಇಲ್ಲದ ಜಾಗಗಳಿಂದ ಒಳನುಸುಳುವಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು 4000 ಕಿಲೋಮೀಟರ್ಗೂ ಹೆಚ್ಚಿನ ಉದ್ದದ ಗಡಿ ಅದು. ಅದರ ಉದ್ದಕ್ಕೂ ಸಂಪೂರ್ಣವಾಗಿ ಗಸ್ತು ವ್ಯವಸ್ಥೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗೆಯೇ ಎಲ್ಲಿ ನದಿಗಳು ಹರಿತಾ ಇವೆ ಅಲ್ಲಿಂದ ಕೂಡ ಒಳನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ವರ್ಷ ಜನವರಿಯವರೆಗೆ ಸುಮಾರು 1000 ಮಂದಿ ನುಸುಳುಕೋರರನ್ನ ಬಿಎಸ್ಎಫ್ ಹಿಡಿದಿದೆ. ಅದರಲ್ಲಿ 700ಕ್ಕೂ ಹೆಚ್ಚು ಪ್ರಕರಣಗಳು ತ್ರಿಪುರಾದ ಗಡಿಯಲ್ಲೇ ನಡೆದಿವೆ. ಇನ್ನು ನೀವಿಲ್ಲಿ ತ್ರಿಪುರಾನ ನೋಡ್ತಾ ಇದ್ದೀರಿ ಅಲ್ವಾ, ಇದೆಲ್ಲ ಕೂಡ ಬಾಂಗ್ಲಾದೇಶದ ಗಡಿ. ಇದು ಸುಮಾರು 856 ಕಿಲೋಮೀಟರ್ಗಳಷ್ಟಿದೆ. ಇಲ್ಲಿ ಅಕ್ರಮ ನುಸುಳುವಿಕೆಗಳು, ಸ್ಮಗ್ಲಿಂಗ್, ದನಗಳ ಕಳವು, ಗಾಂಜಾ, ಫೆನ್ಸಿಡಿಲ್ ಸಿರಪ್, ಯಾಬಾ ಮಾತ್ರೆಗಳು, ಆಯುಧಗಳು, ಚಿನ್ನ, ಹೀಗೆ ನಾನಾ ರೀತಿಯ ವಸ್ತುಗಳ ಕಳ್ಳ ಸಾಗಾಣಿಕೆ ಇಲ್ಲಿ ನಿರಂತರವಾಗಿ ಆಗುತ್ತೆ. ಹಾಗೆ ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿನ ಆರ್ಥಿಕ ಸಮಸ್ಯೆಗಳು, ಬೆಲೆ ಏರಿಕೆ, ನಿರುದ್ಯೋಗ, ಗಲಭೆಗಳು, ಹೀಗೆ ನಾನಾ ಕಾರಣಗಳಿಂದ ಅಲ್ಲಿನ ಜನ ದೇಶ ಬಿಟ್ಟು ಭಾರತದ ಕಡೆಗೆ ಬರ್ತಾರೆ. ಹಾಗೆ ಹೊರಟವರನ್ನ ಗಡಿ ದಾಟಿಸೋದಿಕ್ಕೆ ಅಂತಲೇ ಒಂದಷ್ಟು ಏಜೆನ್ಸಿಗಳಿವೆ. ಒಬ್ಬೊಬ್ಬನನ್ನ ಗಡಿ ದಾಟಿಸೋದಿಕ್ಕೆ ಸುಮಾರು 50,000ವರೆಗೆ ಅವರು ಚಾರ್ಜ್ ಮಾಡ್ತಾರೆ. ಹೀಗೆ ಬಂದವರಿಗೆ ಭಾರತದ ಗಡಿಯ ಹಳ್ಳಿಗಳಲ್ಲಿ ಭಾರತೀಯರಂತೆ ಕಾಣೋದಿಕ್ಕೆ, ಮಾತಾಡೋದಿಕ್ಕೆ ಬೇಕಾದ ತರಬೇತಿಯನ್ನು ಕೊಡಲಾಗುತ್ತೆ. ಅವರ ಐಡೆಂಟಿಟಿಯಲ್ಲಿ ಬದಲಾಗುತ್ತೆ, ಹೆಸರುಗಳು ಬದಲಾಗುತ್ತವೆ, ಅವರಿಗೆ ಆಧಾರ್, ವೋಟರ್ ಕಾರ್ಡುಗಳೂ ಬರುತ್ತವೆ. ಅಲ್ಲಿಂದ ಅವರು ಭಾರತದ ನಾನಾ ಕಡೆಗಳಿಗೆ ಬರ್ತಾರೆ. ಇದು ಒಂದು ಸಮಸ್ಯೆ. ಇನ್ನು ಎರಡನೆಯದು, ಈ ಭಾಗದ ಹಳ್ಳಿಗಳಿಗೆ ನುಗ್ಗಿ ಅಲ್ಲಿ ದನಗಳನ್ನ, ಇನ್ನಿತರ ಪ್ರಾಣಿಗಳನ್ನ ಕಳವು ಮಾಡಿಕೊಂಡು ಹೋಗೋ ಇನ್ನೂ ಒಂದು ದೊಡ್ಡ ತಂಡ ಕೂಡ ಇದೆ. ಅವರು ಈ ಭಾಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಾರ್ಚ್ 2ನೇ ತಾರೀಕು ಸ್ಮಗ್ಲರ್ಗಳು ಬಿಎಸ್ಎಫ್ ತಂಡದ ಮೇಲೆ ದಾಳಿ ಮಾಡಿದ್ರು. ಬಿಎಸ್ಎಫ್ ಯೋಧರು ಹಾರಿಸಿದ ರಬ್ಬರ್ ಗುಂಡುಗಳಿಗೊಬ್ಬ ಬಲಿಯಾದ. ಕಳೆದ ವರ್ಷದ ಅಕ್ಟೋಬರ್ ಅಲ್ಲಿ ಕೂಡ ಇದೇ ತರದ ಘಟನೆ ನಡೆಯಿತು. ಸ್ಮಗ್ಲರ್ಗಳು ಗೋಕುಲ್ ನಗರದಲ್ಲಿ ನುಸುಳಿ ಒಬ್ಬಂಟಿಯಾಗಿ ಸಿಕ್ಕ ಬಿಎಸ್ಎಫ್ ಯೋಧನ ಮೇಲೆ ದಾಳಿ ಮಾಡಿ ಆಯುಧಗಳನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅವರನ್ನ ತಡೆಯೋ ಪ್ರಯತ್ನದಲ್ಲಿ ಯೋಧ ಗುಂಡು ಹಾರಿಸಿದ. ಒಬ್ಬ ಸ್ಮಗ್ಲರ್ ಸತ್ತ. ಇಲ್ಲಿ ಸಾಮಾನ್ಯವಾಗಿ ಬಿಎಸ್ಎಫ್ ಕೂಡ ಇವರ ಮೇಲೆ ಏಕಾಏಕಿ ಗುಂಡು ಹಾರಿಸೋದಕ್ಕೆ ಹೋಗೋದಿಲ್ಲ. ಮೊದಲು ಪಂಪ್ ಆಕ್ಷನ್ ಗನ್ಗಳನ್ನ ಬಳಸಿ ಹಿಂಡಾಗಿ ಬರೋ ಸ್ಮಗ್ಲರ್ಗಳನ್ನ ಚದುರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದ ಅವರನ್ನ ನಿಯಂತ್ರಿಸೋದಿಕ್ಕೆ, ಓಡಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮಾತ್ರ ರೆಗ್ಯುಲರ್ ಬಂದೂಕುಗಳು ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡುತ್ತವೆ. ಇನ್ನು ಮೊನ್ನೆ ಗ್ರಾಮಸ್ಥರೇ ಬಡಿದು 3 ಸ್ಮಗ್ಲರ್ಗಳನ್ನ ಕೊಂದು ಹಾಕಿದ್ದಾರೆ. ಅದನ್ನೀಗ ವಿವಾದವನ್ನಾಗಿ ಮಾಡೋ ಪ್ರಯತ್ನಕ್ಕೆ ಬಾಂಗ್ಲಾ ಮುಂದಾಗ್ತಾ ಇದೆ. ಆದ್ರೆ ಬಾಂಗ್ಲಾ ಮತ್ತು ಭಾರತದ ಗಡಿಯುದ್ದಕ್ಕೂ ಫೆನ್ಸಿಂಗ್ ಅನ್ನ ಹಾಕದ ಹೊರತು ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ಈ ಬಗ್ಗೆ ಭಾರತ ಮತ್ತಷ್ಟು ಗಟ್ಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಬಾಂಗ್ಲಾ ಗಡಿಯ ಉಳಿದ ಜಾಗವನ್ನು ಕೂಡ ಭದ್ರಾ ಮಾಡ್ಕೋಬೇಕಾದ ಜವಾಬ್ದಾರಿ ಭಾರತದ್ದೇ ಆಗಿದೆ.
ಇನ್ನಿದೆಲ್ಲದರ ನಡುವೆ ಭಾರತದ ಮಿಲಿಟರಿ ಇಂಟೆಲಿಜೆನ್ಸ್ ನ 3 ಸೀನಿಯರ್ ಅಧಿಕಾರಿಗಳು ಎಂಐನ ಅಡಿಷನಲ್ ಡೈರೆಕ್ಟರ್ ಜನರಲ್ ನೇತೃತ್ವದಲ್ಲಿ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸೇನೆಯ ವಿವಿಧ ವಿಭಾಗಗಳು, ಇಂಟೆಲಿಜೆನ್ಸ್ ಅಧಿಕಾರಿಗಳ ಜೊತೆ ಭಾರತೀಯ ಅಧಿಕಾರಿಗಳ ತಂಡದ ಮೀಟಿಂಗ್ ನಡೆದಿದೆ. ಭಾರತೀಯ ಅಧಿಕಾರಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ತಮ್ಮ 3 ದಿನಗಳ ಪೂರ್ವ ನಿಗದಿತ ಸೌದಿ ಭೇಟಿಯನ್ನು ಕೂಡ ರದ್ದು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಕಳೆದ ಕೆಲವೇ ತಿಂಗಳ ಹಿಂದೆ ಪಾಕಿಸ್ತಾನದ ಐಎಸ್ಐನ ಅಧಿಕಾರಿಗಳು ಮತ್ತು ಸೇನಾಧಿಕಾರಿಗಳು ತಂಡೋಪತಂಡವಾಗಿ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ರು. ಈಗ ಭಾರತದ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಗಳ ಬಾಂಗ್ಲಾ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು 2 ದಿನಗಳ ಈ ಭೇಟಿಯನ್ನು ಮುಗಿಸಿ ಭಾರತೀಯ ಅಧಿಕಾರಿಗಳು ವಾಪಸ್ ಬಂದ ಬೆನ್ನಲ್ಲೇ ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಭಾರತದ ಗಡಿಯಲ್ಲಿ ಚಿಕನ್ ನೆಕ್ ಸಮೀಪ ಇರುವ ಲಾಲ್ ಮುನೀರ್ ಹಾಟ್ ಮತ್ತು ಠಾಕೂರ್ ಗಾಂವ್ಗಳಿಗೆ ಭೇಟಿ ನೀಡಿ ಅಲ್ಲಿನ 2 ಹಳೆಯ ಏರ್ ಬೇಸ್ಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಗೆಳೆಯರೆ, ಈ ಲಾಲ್ ಮುನೀರ್ ಹಾಟ್ ಏರ್ ಬೇಸ್ ಅಭಿವೃದ್ಧಿಪಡಿಸುವ ಕೆಲಸವನ್ನ ಬಾಂಗ್ಲಾದೇಶ ಚೈನಾಗೆ ವಹಿಸಿಕೊಡಲಿದೆ ಅನ್ನೋ ಮಾತುಗಳು ಇತ್ತೀಚೆಗಷ್ಟೇ ಕೇಳಿ ಬಂದಿದ್ವು. ಆದರೆ ಈಗ ಬಾಂಗ್ಲಾ ಚೈನಾ ಜೊತೆ ತುಂಬಾ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿಲ್ಲ. ಬದಲಿಗೆ ಅಮೆರಿಕ ಹಾಗೂ ಬಾಂಗ್ಲಾದ ಸಂಬಂಧಗಳು ಗಟ್ಟಿಯಾಗಿವೆ. ಮ್ಯಾನ್ಮಾರ್ನಲ್ಲಿನ ಸೇನಾಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇರೋ ರಖೈನ್ ಪಡೆಗಳಿಗೆ ಸಹಾಯ ಮಾಡೋ ನಿಟ್ಟಲ್ಲಿ ಅಮೆರಿಕ ಈ ಬಾಂಗ್ಲಾದೇಶವನ್ನ ಬಳಕೆ ಮಾಡಿಕೊಳ್ತಾ ಇದೆ. ಹೀಗಾಗಿನೇ ಬಾಂಗ್ಲಾದ ಮೇಲೆ ಟ್ಯಾರಿಫ್ ಅನ್ನು ಕೂಡ ಅಮೆರಿಕ ಕಡಿಮೆ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ಭಾರತದ ಗಡಿಗೆ ಸಮೀಪ ಇರೋ ಆ 2 ಏರ್ ಬೇಸ್ಗಳನ್ನ ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ವಿಶೇಷವಾಗಿ ಮತ್ತು ದಿಢೀರಾಗಿ ಪರಿಶೀಲಿಸಿರೋದು ಅಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈಗ ಬಾಂಗ್ಲಾದ ಬಗ್ಗೆ ಕೂಡ ಭಾರತ ಸಂಪೂರ್ಣ ಕಣ್ಣಿಟ್ಕೊಂಡೇ ಕೂತಿದೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದಕ್ಕೆ ಇನ್ನು ಸ್ವಲ್ಪ ದಿನ ಬೇಕಾಗಲೂಬಹುದು. ಸ್ನೇಹಿತರೆ, ಇದೆಲ್ಲದರ ನಡುವೆ ಢಾಕಾದಲ್ಲಿನ ಹಜರತ್ ಶಾ ಜಲಾಲ್ ಏರ್ಪೋರ್ಟ್ ನ ಕಾರ್ಗೋ ವಿಲೇಜ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಭಾರಿ ಪ್ರಮಾಣದಲ್ಲಿ ಕಾಣಿಸಿಕೊಂಡ ಬೆಂಕಿ ಕಾರ್ಗೋ ವಿಲೇಜ್ ಅಲ್ಲಿದ್ದ ಸಾಕಷ್ಟು ವಸ್ತುಗಳನ್ನ ಭಸ್ಮ ಮಾಡಿದೆ ಮತ್ತು ಬೆಂಕಿಯನ್ನ ನಂದಿಸುವುದಕ್ಕೆ ಫೈರ್ ಬ್ರಿಗೇಡ್ ನ ಜೊತೆಗೆ ಬಾಂಗ್ಲಾ ಏರ್ ಫೋರ್ಸ್ ನ 2 ಫೈರ್ ಯೂನಿಟ್ಗಳು ಹಾಗೂ ನೌಕಾಪಡೆಯ ಫೈರ್ ಯೂನಿಟ್ ಗಳನ್ನ ಕೂಡ ಬಳಕೆ ಮಾಡಬೇಕಾಗಿ ಬಂದಿದೆ. ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಬೆಂಕಿ ಕಂಡು ಬಂದಿದ್ದು, ಅದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹಾಗೆ ಈ ಬೆಂಕಿಯ ಕಾರಣಕ್ಕೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಅನ್ನೋದು ಕೂಡ ಇನ್ನು ಮುಂದೆ ಗೊತ್ತಾಗೋದು ಬಾಕಿ ಇದೆ. ಇದು ಆಕಸ್ಮಿಕವಾಗಿ ಉಂಟಾದ ಬೆಂಕಿನ ಅಥವಾ ಇದರ ಹಿಂದೆ ಮತ್ತೇನಾದರೂ ಕಾರಣಗಳಿವೆಯಾ ಅನ್ನೋದು ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಇದು ಗೆಳೆಯರೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.